ನಮಸ್ಕಾರ. ನಮ್ಮ ಶಾಲೆಯಲ್ಲಿ 2024-25ನೇ ಶೈಕ್ಷಣಿಕ ವರ್ಷದ ಅಂಗವಾಗಿ ಇವತ್ತು ವಾರ್ಷಿಕೋತ್ಸವವನ್ನು ನಾವು ಇಟ್ಕೊಂಡಿದ್ವಿ. ಅದು ತುಂಬ ವಿಜೃಂಭಣೆಯಿಂದ ಮತ್ತು ಎಲ್ಲವೂ ಸುಸೂತ್ರವಾಗಿ ನಡೆಯಿತು. ಸುಮಾರು 2000ದಷ್ಟು ಜನ ಸೇರಿದರು. ಎಲ್ಲವೂ ಚೆನ್ನಾಗಿ ನಡೆಯಿತು. ಮಕ್ಕಳು ತುಂಬ ಚೆನ್ನಾಗಿ ಅವರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸ್ಕೊಟ್ರು. ಮತ್ತು ನಮ್ಮ ಜಿಲ್ಲೆಯ ಹೆಸರಾಂತ ವ್ಯಕ್ತಿಗಳಾದಂತಹ DYSP ಎಲೆಗಾರ್ ಸಾಹೇಬ್ರವರು ಮತ್ತು ನಮ್ಮ BO ಸಾಹೇಬ್ರವರು ಇವ್ರನ್ನೆಲ್ಲ ಕರೆಸಿದ್ವಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ. ಅವರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳಿಗೆ ಒಳ್ಳೆಯ ಸಂದೇಶವನ್ನು ಕೊಟ್ಟರು. ನಮ್ಮ ತಂದೆ ತಾಯಿಗಳು ಸಹ ಬಂದು ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿದರು. ಮತ್ತು ತಮ್ಮ ಮಕ್ಕಳ ಒಂದು ಶೈಕ್ಷಣಿಕ ಬೆಳವಣಿಗೆ ಹಾಗೂ ಎಲ್ಲ ರೀತಿಯ ಬೆಳವಣಿಗೆಯನ್ನು ಅವರು ಕಣ್ಣು ತುಂಬಿಕೊಂಡು ಮನಸ್ಸು ತುಂಬಿಕೊಂಡು ಮತ್ತು ಹೊಟ್ಟೆನೂ ಸಹ ತುಂಬಿಕೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ನಾವು ಭೋಜನ ಕೂಟವನ್ನು ಸಹ ಇಲ್ಲಿ ಏರ್ಪಡಿಸಿದ್ವಿ. ಎಲ್ಲವೂ ಭಗವಂತನ ಒಂದು ಆಶೀರ್ವಾದದಿಂದ ಹಾಗೂ ನಮ್ಮ ಹಿರಿಯರ ಮತ್ತು ಹಲವಾರು ತಾಂತ್ರಿಕ ವ್ಯಕ್ತಿಗಳ ಸಹಾಯದಿಂದ ಈ ಒಂದು ಕಾರ್ಯಕ್ರಮವು ಚೆನ್ನಾಗಿ ಮೂಡಿ ಬಂದಿದೆ. ಎಲ್ರಿಗೂ ಧನ್ಯವಾದಗಳು. ಈ ಥರ ಸಹಕಾರ ಇನ್ನೂ ಹೆಚ್ಚು ಸಿಗಲಿ ಮತ್ತು ಸಂಸ್ಥೆ ಹೆಚ್ಚು ಬೆಳೀಲಿ, ಬಿಜಾಪುರ ಹೆಚ್ಚು ಬೆಳೀಲಿ, ನಮ್ಮ ಕರ್ನಾಟಕ ಹೆಚ್ಚು ಬೆಳೀಲಿ, ನಮ್ಮ ಭಾರತ ಬೆಳೀಲಿ ಅಂತ ಹೇಳ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸ್ತೀನಿ. ಈಗ ಹುಡುಗರು ಮಕ್ಕಳು ಮೊಬೈಲ್ ಹೆಚ್ಚು ಯೂಸ್ ಮಾಡ್ತಾರೆ, ಅದರಿಂದ ಎಷ್ಟು ಮಟ್ಟಿಗೆ ಹುಡುಗರಿಗೆ ಇದಾಗುತ್ತೆ ಅಂತ ನೀವು ಈ ಪ್ರಶ್ನೆನ ಕೇಳಿದ್ರೆ ತುಂಬ ಧನ್ಯವಾದಗಳು. ಯಾಕೆಂತ ಹೇಳಿದ್ರೆ ಈ ವರ್ಷ ನಾವು ಈ ಒಂದು ಶೀರ್ಷಿಕೆ ಅಡಿಯಲ್ಲೇನೆ ನಾವು ಪ್ರೋಗ್ರಾಮನ್ನು ಮಾಡ್ಕೊಂಡಿದ್ದೀವಿ. ಯಾಕೆಂತಂದ್ರೆ ಈಗ ಕಂಡು ಬರ್ತಾ ಇರ್ತಕ್ಕಂಥ ಒಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಮಕ್ಕಳಲ್ಲಿ ಹೆಚ್ಚು ಮೊಬೈಲನ್ನು ಬಳಸ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಓದೋಕ್ಕಾಗ್ತಾ ಇಲ್ಲ, ಅವ್ರ ಗಮನ ಎಲ್ಲ ಅಲ್ಲಿ ಹೋಗ್ತಾ ಇದೆ. ಆ ಸಲುವಾಗಿ ನಾವು ಈ ವರ್ಷದ ನಮ್ಮ ಶಾಲಾ ವಾರ್ಷಿಕೋತ್ಸವವನ್ನು ಮೊಬೈಲ್ನ ಜವಾಬ್ದಾರಿಯುತ ಬಳಕೆ ವ್ಯಕ್ತಿತ್ವವನ್ನು ಶ್ರೀಮಂತಗೊಳಿಸ್ತದೆ ಅಂತಕ್ಕಂಥ ಒಂದು ಶೀರ್ಷಿಕೆ, ಒಂದು ವಿಷಯ ವಸ್ತುವನ್ನು ಇಟ್ಕೊಂಡು ನಮ್ಮ ಇಡೀ ಪ್ರೋಗ್ರಾಮನ್ನು ಆ ಒಂದು ಥೀಮಿನ ಸುತ್ತ ಕೇಂದ್ರೀಕರಿಸಿದ್ವಿ. ಹಾಗಾಗಿ ಬಂದಂಥ ತಂದೆ ತಾಯಂದಿರಿಗೆ ಮತ್ತು ಮಕ್ಕಳಿಗೆ ಒಂದು ಸಂದೇಶ ಹೋಗುತ್ತೆ. ಹಾಗೂ ಅದರಿಂದ ಅವರು ತಿಳ್ಕೊಂಡು ಮುಂದಕ್ಕೆ ಇದನ್ನೆಲ್ಲ ಯಾವ ರೀತಿ ಬಳಸಬೇಕು ಅನ್ನೋದನ್ನು ಕಲಿತು ಅವರು ಶಿಕ್ಷಣದ ಕಡೆಗೆ ಗಮನ ಹರಿಸ್ತಾರೆ ಅನ್ನೋಂಥ ಒಂದು ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಈ ರೀತಿ ಮಾಡ್ಕೊಂಡಿದ್ದೀವಿ. ಸರ್, ಇದು ಈಗ ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ ಎಕ್ಸಾಮ್, ಅದ್ರ ಬಗ್ಗೆ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋಕೆ ತುಂಬ ಈಗಾಗಲೇ ನಾವು ಅದನ್ನು ಇಲ್ಲಿ ತನಕ ಇಟ್ಕೊಂಡಿಲ್ಲ. ನಾವು ಸುಮಾರು ಒಂದು 6 ತಿಂಗಳು ಮುಂಚೆನೇ ಶಾಲೆಯ ಪ್ರಾರಂಭದಲ್ಲೇ ನಾವು ಪ್ರಾರಂಭ ಮಾಡ್ಕೊಂಡಿದ್ದೀವಿ. ಮಕ್ಕಳಿಗೆ ನಾವು 6 ಗಂಟೆ ತನಕ ಶಾಲೆ ಮಾಡ್ತಾ ಇದ್ದೀವಿ 10ನೇ ತರಗತಿ ಮಕ್ಕಳಿಗೆ. ಮತ್ತು ಬೇರೆ ಮಕ್ಕಳಿಗೆ ನಾವು ಪ್ರತಿ ತಿಂಗಳು ನಾವು ಅವರಿಗೆ ಟೆಸ್ಟನ್ನು ಕೊಡ್ತಾ ಇದ್ದೀವಿ. ಮಾಸಿಕ ಪರೀಕ್ಷೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊಡ್ತಾ ಇದ್ದೀವಿ. ಮತ್ತು ಸ್ಲಿಪ್ ಟೆಸ್ಟ್ಗಳನ್ನ ಕೊಡ್ತಾ ಇದ್ದೀವಿ. ಮತ್ತು ಬಡ್ಡಿ ಪೇರಿಂಗ್ ಅಂತ ಹೇಳ್ಬಿಟ್ಟು ಅವ್ರನ್ನ ಗುಂಪು ಸ್ಟಡಿ ಮಾಡೋದಕ್ಕೋಸ್ಕರನೂ ಸಹ ಅವ್ರಿಗೆ ನಾವು ಹೇಳ್ಕೊಡ್ತಾ ಇದ್ದೀವಿ. ಸೊ ಈ ರೀತಿ ಹಲವಾರು ಪ್ರೋಗ್ರಾಮ್ಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಇನ್ನೂ ಸಹ ಇದನ್ನು ಜಾಸ್ತಿ ಮಾಡಬೇಕಾಗಿದೆ. ಯಾಕೆಂತಂದರೆ ನಮ್ಮ 10th ಸ್ಟ್ಯಾಂಡರ್ಡ್ ಮಕ್ಕಳ ಮೇಲೆ ಇನ್ನೂ ಜಾಸ್ತಿ ಫೋಕಸ್ ಮಾಡಬೇಕಾಗಿದೆ. ಅದನ್ನು ಮಾಡ್ತಾ ಇದ್ದೀವಿ, ಇನ್ನೂ ಮುಂದಕ್ಕೆ ಮಾಡ್ತೀವಿ. ಮತ್ತು 100% ಆಗೋಷ್ಟು ಫಲಿತಾಂಶ ಆಗೋಷ್ಟು ಬರಲಿ ಫಲಿತಾಂಶ ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದೀವಿ ನಾವು. ಇಲ್ಲಿ ಫೀಸ್ ಎಲ್ಲ ಕಡಿಮೆ ಅಂತ ಹೇಳ್ತಾರೆ ಸರ್, ಕಡಿಮೆ ಇದೆಯಾ ಅಥವಾ ಏನು ಹೆಚ್ಚಿಗೆ? ನಮ್ಮದು ಫೀಸು ನಿಮಗೆ ಗೊತ್ತಿರ್ಬೋದು, ನೀವೇ ಕೇಳಿ ಪೇರೆಂಟ್ಸ್ಗಳನ್ನ. ನಾವು ಇಲ್ಲಿ ಬಂದಿರೋದೇನೇ ಸೇವೆ ಮಾಡೋದಕ್ಕೋಸ್ಕರ. ಮತ್ತು ನಮ್ಮ ಈ ಶಾಲೆ ಇರೋದನ್ನು ಸಹ ಈ ಒಂದು ಜಾಗದಲ್ಲಿ, ಬಿಜಾಪುರದ ಈ ಒಂದು ಸ್ಥಳದಲ್ಲಿದೆ. ಅದು ಯಾಕೆ ಅಂತ ಹೇಳಿದ್ರೆ ಇಲ್ಲಿನ ಸುತ್ತಮುತ್ತ ಇರ್ತಕ್ಕಂಥ ಜನರಿಗೆ, ಆರ್ಥಿಕವಾಗಿ ಹಿಂದುಳಿದವರಿಗೆ ಪ್ರತ್ಯೇಕವಾಗಿ ಅವರಿಗೆ ನಾವು ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ನಾವು ಈ ಒಂದು ಶಾಲೆಯನ್ನು ತೆರೆದಿರೋದು ಸಹ, ಮತ್ತು ಈ ಶಾಲೆಯ ಉದ್ದೇಶವೂ ಸಹ. ಹಾಗಾಗಿ ನಾವು ಫೀಸನ್ನು ತುಂಬ ಕಡಿಮೆ ಇಟ್ಟು ಮತ್ತು ಕಂತುಗಳಲ್ಲಿ ಕಟ್ಟೋಕೆ ಹೇಳಿನು. ಮತ್ತು ನೀವು ಆಲ್ರೆಡಿ ಆ ವಾರ್ಷಿಕ ವರದಿಯಲ್ಲಿ ನೋಡಿರ್ಬೋದು, ನಾವು ತುಂಬ ವಿದ್ಯಾರ್ಥಿ ವೇತನವನ್ನು ಸಹ ಮಕ್ಕಳಿಗೆ ಕೊಟ್ಟು ಅವರಿಗೆ ಧನ ಸಹಾಯವನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಎಲ್ರಿಗೂ ಎಟಕಲಿ ಅಂತ ಹೇಳ್ಬಿಟ್ಟು ವಿದ್ಯಾಭ್ಯಾಸ. ನನ್ನ ಹೆಸರು ಫಾದರ್ ಜಾನ್ ಥಾಮಸ್ ಅಂತ ಹೇಳಿ, ನಾನು ಇಲ್ಲಿನ ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ 43 ಜನ ಸಿಬ್ಬಂದಿಗಳಿದ್ದಾರೆ. ಮತ್ತು 800 ಜನ, ಸರಿಸುಮಾರು 800 ಜನ ವಿದ್ಯಾರ್ಥಿಗಳು ನಮ್ಮಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ದಿವ್ಯವಾದ ಶಾಲೆಯ ಈ ಭವ್ಯವಾದ ವೇದಿಕೆಯಲ್ಲಿ ನಡೆಯಲಿರುವ ಸಭಾ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿದ ಎಲ್ಲ ಗೌರವಾನ್ವಿತ ಅತಿಥಿಗಳನ್ನು ಸ್ವಾಗತಿಸಿ ಸನ್ಮಾನಿಸಬೇಕೆಂದು ಪ್ರಾಂಶುಪಾಲರಾದ ವಂದನೀಯ ಫಾದರ್ ಜಾನ್ ಥಾಮಸ್ ರವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ
ಗಣ್ಯಾತಿ ಗಣ್ಯರಾದಂತಹ ಹಾಗೂ ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಸಭಿಕರಿಗೂ ಒಂದು ಬಾರಿ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಪ್ರಾರಂಭಿಸುತ್ತೇನೆ. ಗೌರವಾನ್ವಿತ ಅತಿಥಿಯಾಗಿ ಇವತ್ತು ಚೀಫ್ ಗೆಸ್ಟ್ ಆಗಿ ಸನ್ಮಾನ್ಯ ಶ್ರೀ ವಿಠಲ್ ಖಟಕ್ದಂಡೆ ಆನರೇಬಲ್ MLA ರವರು ಆಗಮಿಸಬೇಕಾಗಿತ್ತು. ಕಾರಣಾಂತರದಿಂದ ಅವರು ಬಂದಿಲ್ಲ. ಅವರದೇ ಒಂದು ಸ್ಥಾನದಲ್ಲಿ ನಾವು ಗೌರವಾನ್ವಿತ ಅತಿಥಿಯಾಗಿ ಕರೆದಿರುವಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಬಸವರಾಜ್ ಎಲಿಯಾಸ್ ರವರು ಬಂದಿದ್ದಾರೆ. ಡಾಕ್ಟರ್ ಬಸವರಾಜ್ ಎಲಿಗಾರ್ DYSP ಬಿಜಾಪುರ ರವರೇ, ಗೌರವಾನ್ವಿತ ಅತಿಥಿಯಾದಂತಹ ಸನ್ಮಾನ್ಯ ಶ್ರೀ ರಾಘವೇಂದ್ರ ಹೊಸೂರು ರವರೇ, ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿರುವಂತಹ ವಂದನೀಯ ಫಾದರ್ ಸುಮನ್ ಬಾಲೂರವರೇ, ನಮ್ಮ ಶಾಲೆಯ ವಿದ್ಯಾರ್ಥಿನಿಯಾದಂತಹ ಹಾಗೂ ಪ್ರಸ್ತುತ ಕಾರ್ಪೊರೇಟರ್ ಆಗಿರುವಂತಹ ಕುಮಾರಿ ಆರತಿ ಶಾಪುರ್ ರವರೇ, ಫಾದರ್ ಜಾನ್ ಕ್ರಾಸ್ ಸರ್ ಅವರೇ, ಮುಖ್ಯೋಪಾಧ್ಯಾಯಿನಿ ಆಗಿರುವಂತಹ ಶ್ರೀಮತಿ ರಶ್ಮಿ ಗೋತೆರವರೇ ಹಾಗೂ ಗಂಗಾ ನಾಡಗೌಡರ್ ರವರೇ, ಶಾಲೆಯ ಸ್ಟೂಡೆಂಟ್ ಕೌನ್ಸಿಲ್ನ ಗವರ್ನರ್. ಕ್ರಿಶ್ಚಿಯನ್ ಧರ್ಮಕ್ಕೆ ಈಕ್ವಲ್ ಆದಂಥ ಇಂಪಾರ್ಟೆನ್ಸ್ ಕೊಟ್ಟು ಮಕ್ಕಳಲ್ಲಿ ಎಲ್ಲ ಧರ್ಮದ ಬಗ್ಗೆ ಒಂದು ಗೌರವ ಭಾವನೆ ಮೂಡುವಂಥ ಕೆಲಸವನ್ನು ಈ ಸ್ಕೂಲವರು ಮಾಡಿದರೆ, ಅದಕ್ಕೂ ಕೂಡ ಎಲ್ಲ ಪೇರೆಂಟ್ಸರ ಪರವಾಗಿ ನಾನು ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಗೆಸ್ಟ್ ಆಗಿ ಕರೆಯಕ್ಕೆ ಬಂದಾಗ ಫಾದರ್ ಥಾಮಸ್ ಅವ್ರಿಗೆ ಹೇಳಿದೆ, ಪೊಲೀಸರು ನಂಬಕ್ಕೆ ಹೋಗ್ಬೇಡ್ರಿ ಅಂತ. ಯಾವ ಟೈಮ್ನಲ್ಲಿ ನಮಗೆ ಏನು ಕೆಲಸ ಬರುತ್ತೆ ಹೇಳಕ್ಕೆ ಬರಲ್ಲ, ಐ ಮೇ ಮಿಸ್, ಬಟ್ ನಿಮ್ಮ ಪ್ರಾಬ್ಲಮ್ ಆಗುತ್ತೆ. ಬಟ್ ಅವ್ರು ಅಷ್ಟೊಂದು ಪ್ರೀತಿಯಿಂದ ಕರೆದ್ರಂತೇಳಿ ಇವತ್ತು ನಾನೇ ಒಂದು ಮೀಟಿಂಗನ್ನು ತಪ್ಪಿಸಿ ಓಡಿ ಬಂದೇನೆ. ಈಗ ನೆಕ್ಸ್ಟ್ ಇನ್ನೊಂದು ಸ್ಕೂಲ್ಗೆ ಓಡಬೇಕು, ನನ್ನ ಮಗಳು ಒಂದು ಪ್ರೈಸ್ ತೊಗೊಳಕ್ಕೆ ಅದಕ್ಕೆ ಬರಲೇಬೇಕಂತ ಹಠ ಮಾಡ್ತಾ ಇದ್ದಾಳೆ. ಸೊ ಈ ಕಾರ್ಯಕ್ರಮದ ಮಧ್ಯದಲ್ಲಿ ನಿಮ್ಮೆಲ್ಲರ ಕ್ಷಮೆ ಕೇಳಿ ನಾನು ನಿರ್ಗಮಿಸ್ತಾ ಇದ್ದೀನಿ. And I would like to wish all the very best for all the children that have been studying in this most prestigious Loyola English Medium School. And I would like to thank and congratulate the parents who have burned their midnight oil. ಹಗಲು ರಾತ್ರಿ ಶ್ರಮಪಟ್ಟು ಮಕ್ಕಳನ್ನು ಬೆಳೆಸಿ ಮಕ್ಕಳ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವೀಕ್ಷಿಸಲು ಬಂದಂಥ, ಇನ್ನೊಂದಿಟ್ಟು ಮಾತಾಡಕತ್ತೆ ನೀವೇ ಹೇಳಕ್ಕೆ ಶುರು ಮಾಡ್ತೀರಿ, ದೌಡ್ ಬಿಡೋ ಮಾರ್ರೆ ನಮ್ಮ ಮಕ್ಕಳಿಗೆಲ್ಲ ಇದನ್ನು ನೋಡ್ಬೇಕು ನಾವು ಅಂತೇಳಿ. ನೀವು ಹಂಗೆ ಹೇಳೋಕ್ಕಿಂತ ಮೊದಲು ನಾನೇ ನನ್ನ ಭಾಷಣವನ್ನು ಮುಗಿಸ್ತೇನೆ. ನಿಮಗೆಲ್ಲರಿಗೂ ನಿಮ್ಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ, ನಿಮಗೂ ಮತ್ತು ನಿಮ್ಮ ಮಕ್ಕಳಿಗೂ ಒಳ್ಳೆಯದಾಗಲಿ. ಯು ಆಲ್ ಯು ಹ್ಯಾವ್ ಬೀನ್ ಬ್ಲೆಸ್ಡ್ ಇನಫ್ ಟು ಹ್ಯಾವ್ ಯುವರ್ ಚಿಲ್ಡ್ರನ್ ಗಾಟ್ ಅಡ್ಮಿಟೆಡ್ ಇನ್ ದಿಸ್ ಲೋಯೋಲಾ ಇನ್ಸ್ಟಿಟ್ಯೂಷನ್, ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು.